ಶ್ರೀರಾಮುಲು ದಂಡಯಾತ್ರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರೈಟ್, ಶ್ರೀರಾಮುಲು ಅವರೇ, ಈಗ ರಾಜ್ಯದ ಜನರ ಮುಂದೆ ಪರಿಸ್ಥಿತಿ ಈಗ ಗೊತ್ತಿದೆ, ರಾಜ್ಯದಲ್ಲಿ ಹೇಗಿದೆ ಅಂತೇಳಿ. ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ ಇದೆ ಮತ್ತು ರಾಜಕೀಯ ಸ್ಥಿತಿಗಳು. ನೀವೇ ಇದ್ದ BJP ಪಕ್ಷದಿಂದ ನೀವು ಹೊರಗೆ ಬಂದ್ರಿ, ಆದರೆ ನಿಮ್ಮ ಜೊತೆಯಲ್ಲಿದ್ದವ್ರು ಯಾರು ಇನ್ನೂ ಹೊರಗೆ ಬಂದಿಲ್ಲ. ಅವ್ರನ್ನ ನೀವು ಆ ಪಕ್ಷದಲ್ಲೇ ಇಟ್ಟು ತಾವು ಅವರ ಬೆಂಬಲ ತಗೊಳ್ತಾ ಇರೋದೇ ಸರಿ? ನೋಡ್ರಿ, ಇವರೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನನಗೆ ಭಾಳಷ್ಟು ಆತ್ಮೀಯರು. ನಮ್ಮ ವಿರೂಪಾಕ್ಷಪ್ಪನವರು ಕೂಡ ಭಾಳಷ್ಟು ವರ್ಷಗಳಿಂದ ಹಿರಿಯ ಈ ಭಾಗದ ಮುತ್ಸದ್ದಿಗಳು. ರಕ್ಷಿತವರು ಕೂಡ ಭಾಳಷ್ಟು ಅವರು ಚಿತ್ರನಟರು ಆಗಿದ್ದರೂ ಕೂಡ ಅಷ್ಟು ರಾಜಕೀಯದಲ್ಲಿ ತಿಳುವಳಿಕೆ ಇದ್ದಂಥ ಜನರು. ನನ್ನ ಸೋದರಿ ಬಳ್ಳಾರಿ ಶಾಂತ ಅವರು ರಾಜಕೀಯದಲ್ಲಿ ಭಾಳಷ್ಟು ತಿಳುವಳಿಕೆ ಇದ್ದರೆ ಕೂಡ, ಅದೇ ರೀತಿ ನಮ್ಮ ಅರುಣಾ ತಿಪ್ಪಾರೆಡ್ಡಿಯವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಅವರು ನಮ್ಮ ಡೆಪ್ಯೂಟಿ ಮೇಯರ್ ಅವರು, ಮಾಜಿ ಮೇಯರ್ ಅವರು, ನಮ್ಮ ಬಸವರಾಜೇಶ್ವರ ಪುತ್ರರಾದಂಥ ಡಾಕ್ಟರ್ ಮಹಿಪಾಲ್ ಅವರು, ನಂತರ ಮೃತ್ಯುಂಜಯ ಜನ್ಗಾ ಸಾಹೇಬರು, ರಾಯಚೂರು ಸಂಸದರಾದಂಥ ಫಕೀರಪ್ಪ ಅಣ್ಣವರು, ನನ್ನ ಸೋದರರು, ನನ್ನ ಹಳೆಯಾದಂಥ ಸುರೇಶ್ ಬಾಬು ಅವರು. ಒಟ್ಟಾರೆ ಇವೆಲ್ಲ ನೋಡ್ತಾ ಇದ್ರಿಗಿನ ನನ್ನ ಕುಟುಂಬ ಅನ್ನೋದಕ್ಕಿಂತ ಅದು ಬದಲಾಗಿ ಏನಾಗ್ತಿದೆ ಅಂದ್ರಿಗಿನ ನಮ್ಮೆಲ್ಲರ ಉದ್ದೇಶ ಇದರಲ್ಲಿ ಯಾರ್ದು ಸ್ವಾರ್ಥ ಅನ್ನೋದಿಲ್ಲ. ಯಾವತ್ತು ಸ್ವಾರ್ಥ ಅನ್ನೋದು ಬರುತ್ತೇನೋ ಅದು ಕುಟುಂಬ ಅನ್ನೋದು ಬರುತ್ತೆ. ನಮ್ಮ ಇವತ್ತು ಇಷ್ಟು ಜನರು, ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾನು ಒಬ್ಬ ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೆಲ್ಲ ಸೇರಿದಂಥ ವ್ಯಕ್ತಿಗಳು ಪ್ರತಿಯೊಬ್ಬ ಜಾತಿಯವರು ಇದ್ದಾರೆ. ಆದರೆ ಶ್ರೀರಾಮುಲವ್ರನ್ನ ಎದಕ್ಕೋಸ್ಕರ ಗೌರವದಿಂದ ನೋಡ್ತಾರೆ ಅಂದ್ರೆಗಿನ ಎಲ್ಲರನ್ನ ಮನಸ್ಸು ಗೆಲ್ಲುವಂಥ ಶಕ್ತಿ, ಒಳ್ಳೆತನ ಶ್ರೀರಾಮುಲಿಗಿದೆ ಅನ್ನೋಂಥ ಏಕೈಕ ದೃಷ್ಟಿಯಿಂದ ಇವತ್ತು ಶ್ರೀರಾಮುಲವ್ರನ್ನ ನಂಬ್ತಾ ಇದ್ದಾರೆ ಜನ. ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಹೋದರೆ ಕೂಡ ಶ್ರೀರಾಮುಲು ಅಂದ್ರೆಗಿನ ಪ್ರತಿಯೊಬ್ಬ ಜಾತಿಯವರು, ಇವತ್ತು ಕುರುಬರು ತಗೊಳ್ರಿ, ಲಿಂಗಾಯತರು ತಗೊಳ್ರಿ, ಮುಸಲ್ಮಾನರು ತಗೊಳ್ರಿ, ವಾಲ್ಮೀಕಿ ಜನಾಂಗದವ್ರು ತಗೊಳ್ರಿ, ಹರಿಜನರು ತಗೊಳ್ರಿ, ಗಿರಿಜನರು ತಗೊಳ್ರಿ, ಎಲ್ಲ ಜಾತಿಯ ಜನರು ಇವತ್ತು ಒಬ್ಬ ವ್ಯಕ್ತಿನ ನಂಬುತ್ತಾರಂದ್ರಿಗಿನ ಅದು ಶ್ರೀರಾಮುಲು ಮಾತ್ರ ನಂಬುತ್ತಾರಂದೇಳಿ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಶ್ರೀರಾಮುಲು ಅವರು ಕಳೆದ ಬಾರಿ ರಾಷ್ಟ್ರೀಯ ಪಕ್ಷದಲ್ಲಿದ್ದಿರಿ, ನೀವು ಗೆದ್ರಿ, ಬಳ್ಳಾರಿ ಜಿಲ್ಲೆಯಲ್ಲಿ BJP ಬಂತು, ರಾಜ್ಯದಲ್ಲಿ BJP ಬಂತು, ಅಧಿಕಾರವನ್ನು ಪಡೆದ್ರಿ. ಈಗ ತಾವೇ ಒಂದು ಹೊಸ ಪಕ್ಷ ಮಾಡಿ ಒಂದು ಹೋರಾಟ ಮಾಡೋದಕ್ಕೆ ಹೊರಟಿದ್ದೀರಿ. ನೀವು ಇದರಲ್ಲಿ ಯಶಸ್ಸಾಗ್ತೀರಿ ಅಂತ ಅನಿಸುತ್ತಾ ನಿಮಗೆ? ನನಗೂ ತಾವು ಹೇಳಿದಂಥ ಪ್ರಶ್ನೆ ಭಾಳಷ್ಟು ಸಹಿಯಾಗಿದೆ. ಯಾಕಂದರೆ ಇವತ್ತು ಉದಾಹರಣೆಯಾಗಿ ಉತ್ತರ ಪ್ರದೇಶದಲ್ಲಿ ಏನಾಗ್ತಾಯಿದೆ, ಇವತ್ತು ರಾಷ್ಟ್ರೀಯ ಪಕ್ಷಗಳು ಮುಂಚೆಯಿಂದ ಕೂಡ ರಾಷ್ಟ್ರೀಯದಲ್ಲಿ ಏನೋ ಅವರು ಒಂದು ಸಂದೇಶ ಕೊಟ್ಟರೆ, ಒಂದು ಆರ್ಡ್ರ್ ಮಾಡಿದ್ರೆ ಇಲ್ಲಿ ರಾಜ್ಯದಲ್ಲಿ ಆಡಳಿತ ಆಗಬೇಕಾಗಿತ್ತು. ಒಬ್ಬ ಮುಖ್ಯಮಂತ್ರಿ ತೆಗಿಬೇಕಂದ್ರೆ ಅವ್ರು ತೆಗೆದುಬಿಡ್ತಾರೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಬರೋಂಥ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿನ್ನ ಇವು ಪ್ರಾಂತೀಯ ಪಕ್ಷಗಳೇ ಭಾಳಷ್ಟು ಗಟ್ಟಿ ಆಗ್ತವೆ, ಪ್ರಾದೇಶಿಕ ಪಕ್ಷಗಳೇ ಗಟ್ಟಿ ಆಗ್ತವೆ. ಎದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕಲ್ಕತ್ತಾದಲ್ಲಿ, ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ತಮಿಳುನಾಡದಲ್ಲಿ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಇವೆಲ್ಲ ಕೂಡ ಪ್ರಾಂತೀಯ ಪಕ್ಷಗಳು ಇತ್ತೀಚೆಗೆ ಭಾಳಷ್ಟು ಜನರಿಗೆ ಹತ್ತಿರವಾದಂಥ ಏನನ್ನ ತಕ್ಷಣ ಅವ್ರಿಗೆ ಇವತ್ತು ಬರ ಬಂದಿದೆ, ಇವತ್ತು ಅವ್ರಿಗೆ ಏನೇನಾಗಲಿ ಒಳ್ಳೇದಾಗಬೇಕು, ಅವ್ರಿಗೆ ಏನೇನು ಸಮಸ್ಯೆಗಳಾಗಿದ್ದಾವೆ, ಏನೇನು ತಕ್ಷಣ ಅವ್ರಿಗೆ ಪರಿಹಾರ ಸಿಗಬೇಕಂದ್ರಿಗಿನ ಪ್ರಾದೇಶಿಕ ಪಕ್ಷಗಳಿಂದ ಮಾತ್ರ ಸಾಧ್ಯವಾಗಲಿ, ರಾಷ್ಟ್ರೀಯ ಪಕ್ಷಗಳಿಂದ ಯಾವುದೂ ಸಾಧ್ಯ ಇಲ್ಲ ಅನ್ನೋಂಥ ಮಾತು ನಾನು ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಓಕೆ, ಸುರೇಶ್ ಬಾಬು ಅವರೇ, ರಾಷ್ಟ್ರೀಯ ಪಕ್ಷದಲ್ಲಿ ತಾವು BJPಯಿಂದ MLA ಆದರೆ ಶ್ರೀರಾಮುಲು ಅವರ ಬೆಂಬಲದಿಂದ ಹೊಸ ಪಕ್ಷದಿಂದ ತಾವು ಮತ್ತೆ ಶಾಸಕರಾಗ್ತೀರಿ ಅಂತ ಅನ್ಸುತ್ತೆ? ಖಂಡಿತ. ಯಾವ ರೀತಿ ಇವತ್ತು ಏನು ನಾವಲ್ಲೆಲ್ಲ ನಾವು ಶಾಸಕರಾಗಿ ಗೆದ್ದಿದ್ದೀವಿ, ಕೇವಲ ನಾವು ಶ್ರೀರಾಮುಲು ಅವ್ರ ಫೋಟೋ ಇಟ್ಕೊಂಡು ಗೆದ್ದಿದ್ದು ಹೊತ್ತಾಗಲಿ, ಯಾವತ್ತೂ ಪಾರ್ಟಿ ವರ್ಚಸ್ಸಿಂದ ಗೆದ್ದಿಲ್ಲ ನಾವು. ಯಾಕಂದರೆ ಇಡೀ ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ ಒಂದು ಭದ್ರಕೋಟಾಗಿತ್ತು. ಅಲ್ಲಿ BJP ಅನ್ನೋ ಸಿಂಬಲ್ ಕೂಡ ಯಾರಿಗೂ ಗೊತ್ತಿದ್ದಿಲ್ಲ. ಅವತ್ತಿನ ಕಾಲದಲ್ಲಿ ಯಾವ ರೀತಿ ಶ್ರೀರಾಮುಲು ಅವರಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಅವರು ಒಂದು ಕಷ್ಟ ಶ್ರಮದಿಂದ ಆ ಪಾರ್ಟಿ ಬೆಳೆಸಿದ್ದಾರೆ. ಆ ಪಾರ್ಟಿ ಒಂದು ವರ್ಚಸ್ ಬಂದಿದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಅಂಥವರು ಒಂದು ಅಭಿಮಾನದಿಂದ ಜನರೆಲ್ಲರೂ ಓಟ್ ಹಾಕಿದ್ದಾರೆ ಹೊತ್ತಾಗಲಿ, ನಮಗೆ ಯಾವತ್ತೂ ಪಾರ್ಟಿ ನೋಡಿ ಅಲ್ಲಿ ಯಾರು ನಮ್ಗೆ ಓಟ್ ಹಾಕಿಲ್ಲ. ಸೊ ಹಾಗಾದರೆ BJP ಪಕ್ಷ ನೆಪ ಮಾತ್ರ ಇತ್ತು, ತಾವು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಬೆಂಬಲದಿಂದಲೇ ಗೆದ್ರಿ. ಹಾಗಾದರೆ ಸೊ ಇನ್ನು ಮುಂದೆನೂ ಕೂಡ ಹಾಗೆ ಗೆಲ್ತೀರಿ ಅಂತ ನಿಮ್ಮ ಕಾನ್ಫಿಡೆನ್ಸು? ತಮಗೂ ಕೂಡ ಅದೇ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಮತ್ತೆ ನಿಮ್ಮ ಜಿಲ್ಲೆಯ ಜನ ಇಡೀ ರಾಜ್ಯದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಕುಟುಂಬಕ್ಕೆ ಏನು ಮೋಸ ಆಗಿದೆ ಈ ಪಕ್ಷದಲ್ಲಿದ್ದಂಥ ಈ ರಾಜ್ಯಕ್ಕೆ ಗೊತ್ತು ಸರ್. ಅದೇ ರೀತಿ ಇವತ್ತು ನಾನು ಬಳ್ಳಾರಿಯಲ್ಲಿ ಹುಟ್ಟು ರಾಯಚೂರಲ್ಲಿ ಸಂಸದನ ಆಗಿನೇ ಅಂದರೆ ಅದು ಒಂದು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಕಾರಣ ಅಂತ ಹೇಳ್ತೀನಿ. 12 ದಿವಸದಲ್ಲೇ ನಾನು ಸಂಸದನ ಆಗಿರೋದು ಸರ್. ನಿಮ್ಮ ಹೋರಾಟ ಯಾರ ವಿರುದ್ಧ? ಈಗ ನಮ್ಮ ಹೋರಾಟ ಬಡವರು, ಉತ್ತರ ಕರ್ನಾಟಕ ಬಗ್ಗೆ, ಜನರ ಬಗ್ಗೆ ಹೋರಾಟ. ಯಾವುದೇ ರಾಜಕೀಯ ಪಕ್ಷಗಳ ವಿರುದ್ಧ ಇಲ್ಲ ಸರ್. ಶ್ರೀರಾಮುಲು ಅವರು ಯಾವುದು ಹೋರಾಟ ಮಾಡ್ತಾರೋ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಅಲ್ಲ, ಈಗ ಶ್ರೀರಾಮುಲು ಅವರು ಕೂಡ ಪಕ್ಷದಿಂದ ಈಚೆ ಬಂದರು, BJPಯಿಂದ ನಮಗೆ ಅನ್ಯಾಯ ಆಯಿತು ಅಂತ ಹೇಳಿ, BJP ಪಕ್ಷದ ವಿರುದ್ಧ ಏನಾದ್ರು ನಿಮ್ಮ ಹೋರಾಟ ಇದೆಯಾ?
ಅನ್ಯಾಯ ಆಯಿತು ನಮ್ಗೆ ಅವರಿಂದ. ಬಿ ಜೆ ಪಿಲಿದ್ದೆ ನಮ್ಮ ಟೋಟಲ್ ನಮ್ಮ ಕುಟುಂಬಕ್ಕೆ ಇವತ್ತು ಈ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕಂದ್ರೆ ಬಳ್ಳಾರಿಯವರೇ ಕಾರಣ ಅಂತ ಈ ರಾಜ್ಯನೇ ಹೇಳ್ತಾ ಇದೆ ಸರ್. ಇವತ್ತು ಅದೇ ಕುಟುಂಬಕ್ಕೆ ಇದೇ ಸರ್ಕಾರ ಏನು ಮೋಸ ಮಾಡಿರೋದು ಕೂಡ ಈ ರಾಜ್ಯಕ್ಕೆ ಚೆನ್ನಾಗಿ ಗೊತ್ತಿದೆ ಸರ್. ಅದಕ್ಕೋಸ್ಕರ ಇಡೀ ಈ ಉತ್ತರ ಕರ್ನಾಟಕದಲ್ಲಿ ಕಲಂ 371 ನಾನು ಎಂ ಪಿನ ಆದ ನಂತರ ಪ್ರಧಾನಮಂತ್ರಿ ಹತ್ರ 10 ಸಲ ಹೋಗಿದ್ದೀವಿ, ಹಣಕಾಸು ಮಂತ್ರಿ ಹತ್ರ 5 ಸಲ ಹೋಗಿ ಬಂದಿದ್ದೀವಿ. ಆರ್ಟಿಕಲ್ 371 ಬಗ್ಗೆ ಯಾರು ಕಿವಿಯಲ್ಲಿ ಹಾಕೊಂಬೋದಲ್ಲ ಸರ್. ಯಾಕಪ್ಪ ಸರ್ಕಾರ ಗಟ್ಟಿಯಾಗಿಲ್ಲ ಸರ್. ಈಗ ಒಬ್ಬರು ಇಬ್ಬರು ಪಾರ್ಲಿಮೆಂಟಲ್ಲಿ ಕೂಗಿದ್ರೆ ಕೇಳೋದಿಲ್ಲ. ಇದು ಹೈದರಾಬಾದ್ ಕರ್ನಾಟಕ ಬಗ್ಗೆ ಒಬ್ಬ ಕೊಪ್ಪಳ ಎಂ ಪಿ, ನಾನು ರಾಯಚೂರು ಎಂ ಪಿ ಇಬ್ಬರು ಆಗ್ತೀವಿ. ಇಬ್ಬರು ಕಾಂಗ್ರೆಸ್ ಬೀದರ್ ಎಂ ಪಿ ಧರ್ಮ್ ಸಿಂಗ್, ಗುಲ್ಬರ್ಗ ಎಂ ಪಿ ಮಲ್ಲಿಕಾರ್ಜುನ ಖರ್ಗೆ ಸರ್. ಇದೇ 50-60 ವರ್ಷದಿಂದ ಇದೇ ಹೋರಾಟ ಇದೆ. ಮೊನ್ನೆ ಲಾಸ್ಟ್ ಟೈಮ್ ಶ್ರೀರಾಮ್ಲವರು ಗದಗಿನಲ್ಲಿ ಉತ್ತರ ಕರ್ನಾಟಕ ಉಪವಾಸ ಮಾಡಿದ್ರು. ಆ ಕೂಗು ಡೆಲ್ಲಿ ಕೇಳಿದೆ. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಆರ್ಟಿಕಲ್ 371 ಬಗ್ಗೆ ಕೂಗ್ಬೋದು ಅಂತ ನನ್ನ ನಂಬಿಕೆ ಇದೆ. ಓಕೆ ಶಾಂತ ಅವರೇ, ಬಿ ಜೆ ಪಿ ಪಕ್ಷ ಇಲ್ಲಿವರೆಗೂ ಕೂಡ ಏನು ನಿರ್ಧಾರ ಕೈಗೊಳ್ಳದೇ ಇರೋದಕ್ಕೆ ಬಿ ಜೆ ಪಿ ಪಕ್ಷ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕತ್ವ ನಿಮ್ಮನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತೀನಿ ನಾನು. ನಿಮ್ಮಿಂದ ಏನು ತಟ್ಟಿಲ್ಲ, ಪಾರ್ಟಿಗೆ ಅನುಕೂಲನೂ ಇಲ್ಲ, ಅನಾನುಕೂಲ ಇಲ್ಲ. ಹಾಗಾಗಿ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಿದೆ. ನೀವು ಬಿ ಜೆ ಪಿ ಪಕ್ಷಕ್ಕೆ ಏನಂತೀರಿ? ಅವರು ಏನೇ ಅಂದ್ಕೊಳ್ಳಿ ಸರ್, ನಾವು ಮಾತ್ರ ಈಗ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಶ್ರೀರಾಮುಲು ಅಣ್ಣರವರು ಮತ್ತು ಜನಾರ್ದನ್ ರೆಡ್ಡಿ ಅಣ್ಣನವರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ನಮ್ಮ ಇಡೀ ಡಿಸ್ಟಿಕ್ಕಿಗೆ ಇವತ್ತು ಬರಗಾಲ ಘೋಷಣೆ ಆಗಿದೆ. ಯಾವುದೇ ಸಮಸ್ಯೆಗಳಲ್ಲಿ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಸರಿಯಾಗಿಲ್ಲ. ಈ ದಿನ ಇವಾಗ ನಮ್ಮ ಬಸವ ಕಲ್ಯಾಣದಿಂದ ಏನು ಹೊರಟು ಬರ್ತಾ ಇದ್ದಾರೋ ಶ್ರೀರಾಮುಲು ಅವರು ಪಾದಯಾತ್ರೆಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಹಾಹಾಕಾರ ಇದೆ. ನೀರಿಂದಾಗಿರ್ಬೋದು, ಒಂದು ಹಸುಗೆ ಇವರು 5 kg ಮೇವು ಅಂತ ಕೊಟ್ಟರೆ ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಂದು ಕಡೆ ನೀರಿನ ಸಮಸ್ಯೆ ಇದೆ, ಮೇವಿನ ಸಮಸ್ಯೆ ಇದೆ, ರೈತರಿಗೆ ಧಾನ್ಯದ ಸಮಸ್ಯೆ ಇದೆ. ಏನು ಇಲ್ಲಿವರೆಗೂ ಕೂಡ ಒಂದು ಕಡೆಯಲ್ಲೂ ಕೂಡ ಗಂಜಿ ಕೇಂದ್ರ ತೆಗಿಯೋಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಇಂಥ ಸರ್ಕಾರಗಳು ಕಾನ್ಫರೆನ್ಸ್ ಮೂಲಕ ಆಗೋ ಸರ್ಕಾರಗಳು ಬೇಕಾಗಿಲ್ಲ ಅಂತೇಳಿ ಜನ ಬರೋ ದಿನಗಳಲ್ಲಿ ತೀರ್ಮಾನ ಮಾಡ್ತಾರೆ. ಅಂದರೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ರಾಜ್ಯ ಮತ್ತು ಕೇಂದ್ರ ಎರಡು ಸರ್ಕಾರದ ಬಗ್ಗೆ. ವಿರೂಪಾಕ್ಷಪ್ಪನವರೇ, ಈ ಭಾಗದ ಜನರು ಈ ರೀತಿಯ ಮಾತುಗಳನ್ನು, ಅಂದರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಅಳಿಸ್ತೀವಿ ಮತ್ತು ಆರ್ಟಿಕಲ್ 371 ಬಗ್ಗೆ ಭಾಳಷ್ಟು ಜನ ಮಾತಾಡಿ ಹೋದರು. ಇಲ್ಲಿಯ ಜನ ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಇಲ್ಲಿಯ ಊರಿನ ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ ನೋಡ್ರೆ ಕಂಡು ಬರ್ತಾ ಇದೆ. ಈಗ ಮತ್ತೆ ಹೊಸದಾಗಿ ಒಂದು ಘೋಷಣೆ ಹೊರಡ್ತಾ ಇದೆ. ಇದನ್ನು ಜನ ನಂಬ್ತಾರೆ ಅಂದರೆ ಯಾಕೆ ನಂಬಬೇಕು? ಶ್ರೀರಾಮುಲು ಅವ್ರ ಮೇಲೆ ಭರವಸೆ ಯಾಕೆ ಇಡಬೇಕು ನೀವು ಹೇಳಿ? ಭರವಸೆ ಇಡಬೇಕು ಅಂದರೆ ಭರವಸೆ ಇದುವರೆಗಂತೂ ಯಾರೂ ಇಲ್ಲಿ 30-40 ವರ್ಷ ಅಧಿಕಾರವನ್ನು ಅನುಭವಿಸಿದಂಥ ಮುಖಂಡರುಗಳು ಯಾರೂ ಕೂಡ ಅದನ್ನು ಅನುಷ್ಠಾನಕ್ಕೆ ಮಾಡಲಿಕ್ಕೆ ತರಲಿಕ್ಕೆ ಆಗಿಲ್ಲ. ಒಂದು ಭರವಸೆ ಇಡಲೇಬೇಕಾಗ್ತದೆ. ಜನ ಯಾರೋ ಒಂದು ಹೊಸ ವಿಷಯ ತಗೊಂಡು ಅವರು ಹೋರಾಟಕ್ಕೆ ಇಳಿದಾರೆ. ಇವತ್ತು 921 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು ಅಂದರೆ ಅಸಾಧಾರಣವಾದಂಥ ಕೆಲಸ. ಅಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ಜನ ವಿಶ್ವಾಸ ಮಾಡೇ ಮಾಡ್ತಾರೆ. ಅದು ಒಂದು ಯಶಸ್ಸು ಸಿಗ್ತದೆ ಅನ್ನೋ ನಮಗೆ ವಿಶ್ವಾಸ ಕೂಡ ಇದೆ. ಆರ್ಟಿಕಲ್ 371 ತರಲೇಬೇಕು ಅನ್ನುವಂಥ ಹೋರಾಟ ಇನ್ನೂ ಹೆಚ್ಚಾಗ್ತಾ ಇದೆ. ಇದು ಈ ಹಂತ ಮುಗಿಲಿಲ್ಲ. ಇದು ಹೋರಾಟದ ಹಂತ ಪ್ರಥಮ ಹಂತ ಅನ್ನುವಂಥ ಮಾತು ಅವರು ಅನೇಕ ಸಲ ಹೇಳಿದ್ದಾರೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಹೋರಾಟ ಇನ್ನೂ ಸತತವಾಗಿ ಮುಂದುವರಿತದೆ. ಸಾಧ್ಯವಾದಷ್ಟು ತೀವ್ರ ಕೇಂದ್ರ ಸರ್ಕಾರ ಈ ಆರ್ಟಿಕಲ್ 371 ಏನಾದರೂ ಜಾರಿಗೆ ತಂದದ್ದು ಆದರೆ ಅದು ಒಳಿತಾಗ್ತದೆ ಅನ್ನುವಂಥದ್ದು. ಇಲ್ಲದೆ ಹೋದರೆ ನಮ್ಮ ಹೋರಾಟ ಮುಂದುವರಿತದೆ. ಜನ ಅದಕ್ಕೆ ಬೆಂಬಲ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಇದೆ. ರಕ್ಷಿತಾ ಅವರು ಎಲೆಕ್ಷನ್ ನಿಲ್ತಾ ಇದ್ದೀರಾ? ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಪಾರ್ಟಿಯಿಂದ ಎಲೆಕ್ಷನ್ಗೆ ನಿಲ್ತಾ ಇಲ್ಲ ತಾವು? ಪಾರ್ಟಿ ಫಾರ್ಮ್ ಆದಮೇಲೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತೀವಿ. ಅಂದರೆ ತಾವೇನಾದರೂ ಆ ರೀತಿ ನಿರ್ಧಾರದಲ್ಲಿದ್ದೀರಾ? ಎಲೆಕ್ಷನ್ ನಿಲ್ಲಬೇಕು, ನಾನು ಗೆಲ್ಲಬೇಕು, MLA ಆಗಬೇಕು, ಇನ್ನೇನೋ ಆಗಬೇಕು ಅನ್ನೋ ಆಸೆ ಏನಾದರೂ ಇಟ್ಕೊಂಡಿದ್ದೀರಾ? ಸದ್ಯಕ್ಕೆ ನಾನು ಮೊದಲು ಹೇಳ್ದಂಗೆ ನಾನು ಕಾರ್ಯಕರ್ತೆಯಾಗಿ ಪಕ್ಷ ಸೇರಿರೋದು. ನಾವು ಮೊದಲು ಕೆಲಸ ಮಾಡೋಣ, ಅದ್ರ ಮೇಲೆ ಪ್ರಾಬಬ್ಲಿ ನಾವು ಮುಂದಿನ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ಯೂಶ್ವಲ್ ಆಗಿ ಎಲ್ಲರೂ ಕೂಡ ರಾಜಕೀಯ ಪಕ್ಷಕ್ಕೆ ಬರೋರು ಒಂದಷ್ಟು ನೇಮು ಫೇಮ್ ಇರೋರೆಲ್ಲ ಏನಕ್ಕೆ ಬರ್ತಾರೆ ಅಂದರೆ ನೆಕ್ಸ್ಟ್ ಅವರ ಏನಿದೆ ಒಂದು ಟೆರಿಟರಿ. ನೀವು ಸಿನಿಮಾ ರಂಗದಲ್ಲಿದ್ದೀರಿ, ಅಲ್ಲಿ ಮುಗಿದ ನಂತರ ಇನ್ನು ನೆಕ್ಸ್ಟ್ ಪೊಲಿಟಿಕಲ್ ಲಾಸ್ಟ್ ರೆಸಾರ್ಟ್ ಅಂತ ಅಲ್ಲಿ ಬಂದ್ಬಿಟ್ಟು ಏನಾದರೂ ಒಂದು ಕಂಡುಕೊಳ್ಳೋ ಟ್ರೈ ಮಾಡಿ. ಅಲ್ವಾ ಸರ್, ಐ ಪ್ರೊಡ್ಯೂಸ್ ದ ಬಿಗ್ಗೆಸ್ಟ್ ಫಿಲ್ಮ್ ಆಫ್ ಲಾಸ್ಟ್ ಇಯರ್, ದ ಬಿಗ್ಗೆಸ್ಟ್ ಬಜೆಟೆಡ್ ಫಿಲ್ಮ್ ಆಫ್ ಲಾಸ್ಟ್ ಇಯರ್, ಜೋಗಯ್ಯ. ಮುಂದೆನೂ ನಾನು ಹಿಂಗೆ ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ. ಅದು ಯಾವತ್ತೂ ನಾನು ನಿಲ್ಲೋದೇ ಇಲ್ಲ. ಅದು ನನ್ನ ವೃತ್ತಿ, ನಂಗೆ ಅನ್ನ ಹಾಕೋದು ಅದು. ಸೊ ನಾನು ಖಂಡಿತವಾಗ್ಲೂ ಇಂಡಸ್ಟ್ರಿಯಿಂದ ಯಾವತ್ತೂ ಆಚೆ ಬರೋದು. ಅಂದರೆ ನೀವು ಸೀರಿಯಸ್ ಆಗಿ ಪೊಲಿಟಿಕ್ಸಲ್ಲಿ ಇದ್ದರೂ ಸಿನಿಮಾ ಮಾಡ್ತೀರಿ? Producing is not definitely politics right now, but producing is not that difficult. ನನಗೆ ಬಹಳಷ್ಟು ಜನ ಇದ್ದಾರೆ ಕೈ ಜೋಡ್ಸೋಕೆ ಅದರಲ್ಲಿ. ಮೈ ಎಂಟೈರ್ ಫ್ಯಾಮಿಲಿ ಸಪೋರ್ಟ್ಸ್ ಮೀ ಆನ್ ಇಟ್. ಖಂಡಿತವಾಗ್ಲೂ ಪ್ರೇಮ್ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಅದಕ್ಕೆ. ಸೊ ಐ ಥಿಂಕ್ ಪಾಲಿಟಿಕ್ಸ್ ಇಸ್ ದ ರೈಟ್ ಏಮ್ ಟುಡೇ. ಸೊ ಹಾಗಾದರೆ ಎಲೆಕ್ಷನ್ ಇಲ್ಲೋ ತೀರ್ಮಾನಗಳನ್ನೇನು ಮಾಡಿಲ್ಲ ಇನ್ನು? ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ರೈಟ್. ನೀವು ಇಡೀ ರಾಜ್ಯಾದ್ಯಂತ ನಿಮ್ಮ ಕ್ಯಾಂಡಿಡೇಟ್ಗಳನ್ನು ಹಾಕ್ತಾ ಇದ್ದಾರೆ ಶ್ರೀರಾಮುಲು ಅವರೇ? ಸರ್, ಇವಾಗ ಏನೇ ಆದರೂ ಕೂಡ
ರಾಜಕೀಯ ವಿಷಯ ಮಾತಾಡಬೇಕಾದ್ರೆ ನಾನು ಈ ಕರ್ನಾಟಕ ರಾಜ್ಯ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕೆಂದೇಳಿ ನಾನೇನು ಹೊರಟಿದ್ದೀನೋ ಆ ಸಮಗ್ರ ಅಭಿವೃದ್ಧಿ ಆಗಲೇಬೇಕು. ಪ್ರತಿಯೊಬ್ಬ ರೈತರ ಮುಖದಲ್ಲಿ ನಗು ಕಾಣಲೇಬೇಕು. ಪ್ರತಿಯೊಂದು ಹಳ್ಳಿ ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಆಡಳಿತಕ್ಕೆ ಆಟೋಮೆಟಿಕ್ಲಿ ಬರಲೇಬೇಕು. ಬರಬೇಕಾದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹಾಕಲೇಬೇಕು. ನನಗೆ ಗೊತ್ತಿರೋ ಪ್ರಕಾರ ಜನರ ಪ್ರೀತಿಯನ್ನು ಗಳಿಸ್ಕೊಳಕ್ಕೋಸ್ಕರವಾಗಿ ಸಡನ್ನಾಗಿ ಹೋಗಿ ಎಲ್ಲರನ್ನ ಅಭ್ಯರ್ಥಿಗಳು ಹಾಕಿ ನಮ್ಮ ಪಕ್ಷದಿಂದ ಗೆಲ್ಲಿಸ್ರಿ ಅಂತೇಳಿ ಯಾರು ಜನರು ಗೆಲ್ಲಿಸೋಕೆ ಹೋಗಲ್ಲ. ಇನ್ನು ನನಗೆ ಇನ್ನು 1 ವರ್ಷ ಕಾಲ ಏನು ಸುದೀರ್ಘ ಕಾಲ ಏನಿದೆನೋ ಆ 1 ವರ್ಷದ ಏನು ಸುದೀರ್ಘ ಕಾಲದಲ್ಲಿ ಜನರನ್ನ ಹೃದಯವನ್ನು ಮುಟ್ಟಂಥ ಕೆಲಸ ನಾನು ಮಾಡ್ತೀನಿ. ಜನರನ್ನ ಮನ ಗೆಲೆಯೋಂಥ ಕೆಲಸ ನಾನು ಮಾಡ್ತೀನಿ. ಪ್ರತಿಯೊಬ್ಬ ತಾಯಿ ತಂದೆಯವ್ರನ್ನ, ತಾಯಂದ್ರನ್ನ, ಅಕ್ಕಂದ್ರನ್ನ, ಮಕ್ಕಳನ್ನ ಅವ್ರನ್ನ ಮುಟ್ಟಿ ಮಾತಾಡ್ಸೋಂಥ ಕೆಲಸ ನಾನು ಮಾಡ್ತೀನಿ. ಅವ್ರನ್ನ ಸ್ಪಂದಿಸೋಂಥ ಕೆಲಸ ಮಾಡ್ತೀನಿ. ಖಂಡಿತವಾಗಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನನ್ನ ಅಭ್ಯರ್ಥಿಗಳಾಗಿ ಎಷ್ಟು ಸೀಟ್ ಗೆಲ್ಲೋ ಕಾನ್ಫಿಡೆನ್ಸ್ ಇದೆ ನಿಮಗೆ ರಾಜ್ಯದಲ್ಲಿ? ಮುಂದಿನ ಚುನಾವಣೆ, ನಾಳೆ ಚುನಾವಣೆ ಎದುರಾದರೆ ಸರ್, ನಾನು ಈ ಸದ್ಯಕ್ಕೆ ನಾನು ಹೋರಾಟ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಕೂಡ ನಮ್ಮ ಹಿರಿಯರೆಲ್ಲರೂ ಕೂಡ ಇಲ್ಲಿದ್ದಂಥವ್ರು ಅವ್ರ ಹತ್ರ ಮಾತಾಡೋಂಥ ಸಂದರ್ಭದಲ್ಲಿ ಅವರು ಭಾಳ ಪ್ರಾಕ್ಟಿಕಲಾಗಿ ಮಾತಾಡಿದ್ರು. ಶ್ರೀರಾಮುಲು ನಾವು ಹೋಗ್ತೀವಿ, ನಮಗೆ ಜನ ಯಾವ ರೀತಿಯಲ್ಲಿ ಸ್ಪಂದನೆ ಸಿಗುತ್ತೆ ಇಲ್ಲ ಅನ್ನೋಂಥ ಒಂದು ಭಯ ನಮ್ಮೆಲ್ಲರೆಲ್ಲ ಇತ್ತು. ಆದರೆ ಇವತ್ತು ನಮಗೆಲ್ಲ ನೋಡ್ತಾ ಇದ್ದರೆ ಜನರು ನಾವೇನು ಅವ್ರಿಗೇನು ಒಂದು ಲೋಟ ನೀರು ಕೂಡ ಕೊಟ್ಟಿಲ್ಲ. ಅವ್ರು ಇಲ್ಲಿದ್ದಂಥ ಜನರಿಗೆ ಏನು ಮಾಡಿದ್ದೀವಿ, ಏನು ಮಾಡಿಲ್ಲ ಅಸಲು. ಆದರೆ ಜನ ನಂಬ್ತಾ ಇದ್ದಾರಲ್ಲ, ಈ ನಂಬಿಕೆ ಅನ್ನೋದು ಹಣದಿಂದ ಕೊಂಡ್ಕೊಳಕ್ಕಾಗಲ್ಲ. ಈ ನಂಬಿಕೆ ಅವ್ರ ಮನಸ್ಸಿನಿಂದ ಬರಬೇಕು, ಅವರು ಅಂತರ್ದಾಳದಿಂದ ಬರಬೇಕು. ಆ ಅಂತರಾಳದಿಂದ ಬರಬೇಕಾದ್ರೆಗಿನ ಅವ್ರ ಮನಸ್ಸು ಎಲ್ಲೊಂದು ಕಡೆ ಒಳ್ಳೇದು ಮಾಡ್ತಾರೆ ಅನ್ನೋಂಥ. ಶ್ರೀರಾಮುಲು ಅವರೇ, ರಾಜಕೀಯ ಅಂದರೆ ಲೆಕ್ಕಾಚಾರಗಳಿರುತ್ತೆ, ಪ್ರಾಂತ್ಯವಾರ ಲೆಕ್ಕಾಚಾರಗಳಿರುತ್ತೆ, ಜಾತಿವಾರ ಲೆಕ್ಕಾಚಾರಗಳಿರುತ್ತೆ, ಪಕ್ಷದ ಲೆಕ್ಕಾಚಾರಗಳಿರುತ್ತೆ, ಈ ರೀತಿ ಅನೇಕ ಲೆಕ್ಕಾಚಾರಗಳಿರುತ್ತೆ. ಆ ಎಲ್ಲ ಲೆಕ್ಕಾಚಾರಗಳನ್ನು ತಾವು ಒಂದು ಪಾರ್ಟಿ ಮಾಡ್ಬೇಕಾದ್ರೆ ಹಾಕಿರ್ತೀರಿ. ಸುಮಾರು ಎಷ್ಟು ಸೀಟ್ಗಳನ್ನು ನೀವು ಗೆಲ್ತೀರಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಅನುಭವದಲ್ಲಿ ನಾನು ಕೂಡ ಕೆಲವು ಸಂದರ್ಭದಲ್ಲಿ ನಾನು ಕೂಡ ಇವಾಗ 3 ಬಾರಿ MLA ಆಗಿದ್ದೀನಿ, 1 ಬಾರಿ ಸೋತಿದ್ದೀನಿ, 2 ಸರ್ಕಾರದಲ್ಲಿ ಮಂತ್ರಿಯಾಗಿ ಮಾಡಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಮನುಷ್ಯ ಅಂತಾನ ಕೆಲವು ಮಂದಿ ಮಾತಾಡ್ತಾರೆ. ಅಂದರೆ ಕೆಲವೊಂದು ಸರಿ ನಾನು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ನಾನು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ನಾನು. ಕೆಲವರು ಹೇಳ್ತಾರೆ, ಶ್ರೀರಾಮುಲುರೇ ಇವತ್ತು ನಾವು ಜಾತಿ ಲೆಕ್ಕಾಚಾರದಲ್ಲಿ ನಾವು ನೋಡಲ್ಲ ಅಂತ ಹೇಳ್ತಾರೆ. ಅವಾಗ ನನಗೆ ಸಂತೋಷ ಆಗುತ್ತೆ. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಜಾತಿ ಅನ್ನೋದು ಕೆಲವು ಜನರಿಗೆ ಮಾತ್ರ ಸೀಮಿತ ಆಗಿರ್ತದೆ ವಿನ ನಾವು ಹೋರಾಟ ಮಾಡೋಂಥ ಜನ. ನಾನು ದಿನನಿತ್ಯ 24 ತಾಸು ಈ ರೀತಿ ರಾಜಕೀಯ ಮಾಡೋಂಥ ವ್ಯಕ್ತಿ, ಹೋರಾಟ ಮಾಡೋಂಥ ವ್ಯಕ್ತಿ. ನನಗೆ ಇವತ್ತು ಜಾತಿ ಲೆಕ್ಕಾಚಾರ ನನಗೆ ಅದು ಅಡ್ಡಿ ಬರಲ್ಲ ಅನ್ನೋಂಥ ವಿಶ್ವಾಸ ನನಗಿದೆ. ನಾನು ಸಾಕಷ್ಟು ಕಡೆ ಚುನಾವಣೆ ನಿಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕಡೆ ಇವತ್ತು ಗದಗಿನಲ್ಲಿ ಸೀಟ್ ಗೆಲ್ಲಬೇಕು ಅಂತ ಏನೋ ಟಾರ್ಗೆಟ್ ಇದೆಯಾ ನಿಮಗೆ ಕರ್ನಾಟಕ? ನನಗೆ ಭಗವಂತ ಆಶೀರ್ವಾದ ಕೊಟ್ಟರೆ ಜನರಿಗೆ ಇವತ್ತು ಅವರೆಲ್ಲರಿಗೂ ಕೂಡ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನ್ನೋಂಥ ಮಾತಾಡ್ತೀವಿ. ಆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ಪ್ರಜಾಪ್ರಭುತ್ವ ಹುಟ್ಕೊಂತು. ಆ ಪ್ರಜಾಪ್ರಭುತ್ವದಲ್ಲಿ ಈ ಡೆಮಾಕ್ರಸಿಯಲ್ಲಿ ಜನರಿಂದ ಆಯ್ಕೆ ಆಗಬೇಕಾಯಿತು ಅನ್ನೋಂಥ ಒಂದು ವಾತಾವರಣವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಆವಾಗ ನಮಗೆಲ್ಲೋ ಒಂದು ಕಡೆ ಜನರೇ ಏನೇ ಇದ್ರೂ ಕೂಡ ಅಲ್ಟಿಮೇಟ್ ಏನು ಜನರಿಗೆ ತೀರ್ಮಾನ ಕೊಡಬೇಕಲ್ಲ. ನಾನೇನು ಅಂದ್ಕೊತೀನಿ, ಜನರನ್ನು ಅಕಸ್ಮಿತವಾಗಿ ಫುಲ್ ಅಂದ್ರೆಗಿನ ಸಂಪೂರ್ಣವಾದಂಥ ಮೆಜಾರಿಟಿ ಕೊಟ್ಟರೆ ಅಂದರೆ ಜನರು ನಾನು ಇವತ್ತು ಅನ್ಕೊಳಕ್ಕೆ ಹೋಗಲ್ಲ. ಆದರೆ ಜನರು ನನ್ನ ನಂಬಿದರೆ ಖಂಡಿತವಾಗಿ ಅವ್ರಿಗೆ ಎಲ್ಲಿ ಯಾವ ರೀತಿಯಲ್ಲಿ ನಂಬಿಕೆಗೆ ನಾನು ಯಾವ ರೀತಿಯಲ್ಲೂ ಕೂಡ ಧಕ್ಕೆ ಬರಲಾರ್ದಂತೆ ನೋಡ್ಕೊಂಡಂಥ ಪ್ರಾಮಾಣಿಕ ಒಂದು ಪ್ರಯತ್ನ. ನಾನು ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಲಾರ್ದಂತೆ ಏನು ಮಾತನ್ನು ಕೊಟ್ಟಿದ್ದೀನೋ ಮಾತನ್ನು ತಪ್ಪಲಾರ್ದಂತೆ ನಾನು ನಡ್ಕೊಂಡಂಥ ಮನುಷ್ಯ ನಾನು. ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಚಿಕ್ಕ ಬ್ರೇಕ್ ನಂತರ.